ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹಂತದ ದೂರು ದಾಖಲಿಸುವುದಕ್ಕೆ ಸಿದ್ಧತೆ ನಡೀತಾ ಇದೆ. ದೂರು ದಾಖಲಿಸಲು ಸಿದ್ಧತೆಯನ್ನ ನಡೆಸಿದ್ದಾರೆ ಸಿಟಿ ರವಿ. ಶೀಘ್ರವೇ ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಸಲ್ಲಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಸಿಟಿ ರವಿ. ಅಂದ್ರೆ ಆನ್ಲೈನ್ ಮುಖಾಂತರವಾಗಿ ದೂರನ್ನ ದಾಖಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಡಿಸೆಂಬರ್ 19ರಂದು ಪೊಲೀಸರ ನಡೆಯ ಬಗ್ಗೆ ಕಂಪ್ಲೇಂಟ್ ಅನ್ನು ನೀಡಲಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ದೂರು. ಪೊಲೀಸರ ವಿರುದ್ಧವೇ ದೂರನ್ನ ದಾಖಲಿಸೋದಕ್ಕೆ ಸಿಟಿ ರವಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಅಂದ್ರೆ ಡಿಸೆಂಬರ್ 19ನೇ ತಾರೀಕು ಪರಿಷತ್ನಲ್ಲಿ ಪೊಲೀಸರು ನಡೆದುಕೊಂಡಂತಹ ರೀತಿ, ಈ ಕುರಿತಂತೆ ದೂರನ್ನ ದಾಖಲಿಸೋದಕ್ಕೆ ಸಿಟಿ ರವಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಶೀಘ್ರವೇ ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಸಲ್ಲಿಸೋದಕ್ಕೆ ಅಂದ್ರೆ ಆನ್ಲೈನ್ ಮುಖಾಂತರವಾಗಿ ದೂರನ್ನ ಸಲ್ಲಿಸಲಿದ್ದಾರೆ. ಅವತ್ತು ಪೊಲೀಸರು ಅವರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೇ ಅವರ ತಲೆಗೆ ಗಾಯವೂ ಆಗಿತ್ತು. ಆಮೇಲೆ ಅವರು ನಡೆಸಿಕೊಂಡಂತಹ ರೀತಿ ಅಂದ್ರೆ ತಮ್ಮನ್ನ ಇಡೀ ರಾತ್ರಿ ಪೊಲೀಸರು ಸುತ್ತಾಡಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪ ಮಾಡಿದ್ರು. ಅವರಿಗೆ ಹಲ್ಲೆ ಕುರಿತಂತೆಯೂ ಕೂಡ ಈಗಾಗಲೇ ಸಿಟಿ ರವಿ ಅವರು ದೂರನ್ನ ದಾಖಲಿಸಿದ್ರು. ಈಗ ಮತ್ತೊಂದು ಹಂತದಲ್ಲಿ ದೂರನ್ನ ದಾಖಲಿಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಸಿಟಿ ರವಿ ಅವರು ತಮ್ಮ ಮೇಲೆ ಆದಂತಹ ಹಲ್ಲೆ ಕುರಿತಂತೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಈಗ ಪೊಲೀಸರ ವಿರುದ್ಧವಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಸಲ್ಲಿಸೋದಕ್ಕೆ ರೆಡಿ ಆಗಿದ್ದಾರೆ ಎನ್ನುವಂತ ಕುರಿತು ಮಧು, ಈಗಾಗಲೇ ಮತ್ತೊಂದು ಹಂತದ ದೂರನ್ನ ದಾಖಲು ಮಾಡೋದಕ್ಕೆ ವಿಧಾನ ಪರಿಷತ್ ಸಿಟಿ ರವಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈ ಸಂಬಂಧವಾಗಿ ಕಾನೂನು ತಜ್ಞರ ಜೊತೆ ಅಂದ್ರೆ ತಮ್ಮ ವಕೀಲರ ಜೊತೆ ಕೂಡ ಅವರು ಮಾತುಕತೆಯನ್ನು ಈಗಾಗಲೇ ನಡೆಸಿದ್ದಾರೆ. ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ದೂರನ್ನ ಕೊಡೋದಕ್ಕೆ ಈಗಾಗಲೇ ಸಿಟಿ ರವಿ ಚಿಂತನೆಯನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಡಿಸೆಂಬರ್ 19ರ ರಾತ್ರಿ ಅವರನ್ನ ಬಂಧನಕ್ಕೊಳಪಡಿಸಿದ ನಂತರ ಅವರನ್ನ ಪೊಲೀಸರು ನಡೆಸಿಕೊಂಡಂತಹ ರೀತಿಯ ಬಗ್ಗೆ ಸಿಟಿ ರವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ಇದೆ. ಯಾಕಂದ್ರೆ ತಮ್ಮನ್ನ ನಡೆಸಿಕೊಂಡಂತಹ ರೀತಿ, ಪೊಲೀಸ್ ಜೀಪ್ ನಲ್ಲಿ ಕರೆದುಕೊಂಡು ಹೋದಂತಹ ರೀತಿ, ಪೊಲೀಸ್ ಠಾಣೆಯಲ್ಲಿ ನಡೆಸಿಕೊಂಡಂತಹ ರೀತಿ ಮತ್ತು ತಮ್ಮನ್ನ ಬಲವಂತವಾಗಿ ಎತ್ತಿ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಬಲವಂತವಾಗಿ ಎತ್ತಿ ಪೊಲೀಸ್ ಜೀಪ್ಗೆ ತುಂಬಿ ಕರೆದೊಯ್ದಂತಹ ರೀತಿ, ಇದೆಲ್ಲದರ ಬಗ್ಗೆ ಕೂಡ ದೊಡ್ಡ ಮಟ್ಟದ ಆಕ್ಷೇಪವನ್ನು ಹೊಂದಿರುವಂತಹ ಸಿಟಿ ರವಿ ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ನಡೆಯ ಬಗ್ಗೆ, ಅವರ ವರ್ತನೆಯ ಬಗ್ಗೆ ಸಿಟಿ ರವಿ ಅವರೇ ಹೇಳುವಂತಹ ರೀತಿ ಎಲ್ಲ ಹೇಳೋದಾದ್ರೆ ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ ಅನ್ನುವಂತಹ ರೀತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡೋದಕ್ಕೆ ಈಗ ಅವರು ಸಿದ್ಧತೆಯನ್ನ ಮಾಡ್ಕೊಂಡ್ರೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ಈ ದೂರನ್ನ ದಾಖಲು ಮಾಡೋದಕ್ಕೆ ಅವರು ತೀರ್ಮಾನವನ್ನ ಮಾಡಿದ್ದಾರೆ. ಆನ್ಲೈನ್ ಮುಖಾಂತರ ಈ ದೂರನ್ನ ದಾಖಲು ಮಾಡಬೇಕಾಗಿದ್ದು, ಹೀಗಾಗಿ ಈ ನಿಟ್ಟಿನಲ್ಲಿ ಬೇಕಾದಂತಹ ಸಿದ್ಧತೆಗಳಿಂದ ಅದೆಲ್ಲದರಲ್ಲೂ ಕೂಡ ಈಗಲೇ ಸಿಟಿ ರವಿ ತೊಡಗಿದ್ದಾರೆ. ಬಹುತೇಕ ಇವತ್ತು ಅಥವಾ ನಾಳೆಯೊಳಗಾಗಿ ದೂರನ್ನ ದಾಖಲು ಮಾಡಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ದೂರನ್ನ ದಾಖಲು ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಬೇಕಾಗಿರುವಂತಹ ದೂರಿನ ಪರಿಮಿತಿ ಏನಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಸಿದ್ಧತೆಗಳು ಆಗ್ತಾ ಇದೆ. ಪೊಲೀಸರ ವಿರುದ್ಧ ಇಲ್ಲಿ ದೂರು ದಾಖಲು ಮಾಡಲಾಗ್ತಿರುವಂತದ್ದು. ಅಂದು ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಸಿಟಿ ರವಿ ಜೊತೆ ಇದ್ದಂತಹ ಪೊಲೀಸ್ ಅಧಿಕಾರಿಗಳು, ಡಿವೈಎಸ್ಪಿ, ಎಸಿಪಿ ಮತ್ತು ಎಸ್ಐ ಹಂತದ ಅಧಿಕಾರಿಗಳೇನಿದೆ ಅವರುಗಳ ಮೇಲೆ ಇಲ್ಲಿ ದೂರನ್ನ ದಾಖಲು ಮಾಡೋದಕ್ಕೆ ಈಗ ಸಿಟಿ ರವಿ ತೀರ್ಮಾನವನ್ನ ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ ಈಗಾಗಲೇ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮತ್ತು ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಅವರ ಬಗ್ಗೆ ಕೂಡ ದೂರನ್ನು ದಾಖಲು ಮಾಡ್ತಾರೋ ಇಲ್ಲ ಅನ್ನೋ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಆದ್ರೆ ಅವತ್ತು ಬಂಧನಕ್ಕೆ ಒಳಪಡಿಸುವಂತ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳ ವಿರುದ್ಧ ದೂರನ್ನ ಈಗಾಗಲೇ ದಾಖಲು ಮಾಡೋದಕ್ಕೆ ತೀರ್ಮಾನ ಆಗಿದೆ. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.